ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಿಕ್ಕೆ ಒಂದೇ ಒಂದು ಕಾರಣವನ್ನ ಕೂಡ ಕೊಟ್ಟಿಲ್ಲ. ಗವರ್ನರ್ ತಮ್ಮ ವಿವೇಚನೆಯನ್ನೇ ಬಳಸಿಲ್ಲ. ಅವರಿಗೆ ಆತುರ ಇತ್ತು ಈ ಪ್ರಕರಣದಲ್ಲಿ ಅನುಮತಿಯನ್ನ ಕೊಡಲಿಕ್ಕೆ. ಸಿಂಘ್ವಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಸಲಹೆಯನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ. ಅವರ ಸಲಹೆಯನ್ನ ಪರಿಗಣಿಸಬೇಕಾಗಿತ್ತು, ಆದರೆ ಪರಿಗಣಿಸಿಲ್ಲ. ಇಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಲೇಬೇಕಾಗತ್ತೆ. ಸಿಎಂ ವಿರುದ್ಧದ ದೂರಿಗೆ ಕ್ಯಾಬಿನೆಟ್ ಸಲಹೆ ಪರಿಗಣಿಸಬೇಕಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾರೆ. ಫಸ್ಟ್ ಅದಕ್ಕೆ ಹೇಳ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು, ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಬೇಕು ಅಂತ ಹೇಳ್ತಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದಕ್ಕೆ ನ್ಯಾಯಮೂರ್ತಿಗಳು ಕೂಡ ಅಲ್ಲೇ ಇಂಟರ್ವ್ಯೂನ್ ಆಗ್ತಾ ಕ್ರಾಸ್ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಲೇಬೇಕಾಗತ್ತಾ ಅಂತ. ಅದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಹೇಳ್ತಾ ಇದ್ದಾರೆ, ಹೌದು ಪರಿಗಣಿಸಬೇಕು, ಅದು ಸಿಎಂ ವಿರುದ್ಧದ ದೂರಿಗೆ ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಬೇಕಾಗತ್ತೆ ಅನ್ನುವಂಥದ್ದನ್ನ ಅವರು ಕೂಡ ಅದಕ್ಕೆ ಕ್ಲಾರಿಟಿಯನ್ನ ಕೊಡ್ತಾ ಇರುವಂಥದ್ದು. ಕೆಲವೊಂದು ಕಡೆ ಕ್ಲಾರಿಫಿಕೇಶನ್ ಪಡ್ಕೊಳ್ಳಾಗ್ತಾ ಇದೆ, ಇನ್ನೊಂದು ಕಡೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ಲಾಗ್ತಾ ಇದೆ ನ್ಯಾಯಮೂರ್ತಿಗಳಿಂದಲೂ ಕೂಡ. ಯಾಕಂದ್ರೆ ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಲೇಬೇಕು ಅಂತೇನಿಲ್ಲ ಅಂತ ಈ ಮುಂಚೆ ಕೆಲವು ಕಾನೂನು ತಜ್ಞರು ಹೇಳ್ತಾ ಇದ್ರು, ಪರಿಗಣಿಸಲೇಬೇಕಾಗಿಲ್ಲ ಅಂತ. ಯಾಕೆಂದ್ರೆ ಅದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದಂಥದ್ದು. ಹಾಗೆ ಒಬ್ರು ಮುಖ್ಯಮಂತ್ರಿಗಳು ಅಂತ ಬಂದಂತ ಸಂದರ್ಭದಲ್ಲಿ ಅವರನ್ನ ಹೊರತಾಗಿ ಕೂಡ ಒಂದು ಕ್ಯಾಬಿನೆಟ್ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಯಾವ ಕ್ಯಾಬಿನೆಟ್ನಿಂದ ತಾನೇ ತಪ್ಪಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ? ಸೊ ಹೀಗಾಗಿ ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಲೇಬೇಕು ಅಂತೇನಿಲ್ಲ ಅಂತ ಕೆಲವು ಕಾನೂನು ತಜ್ಞರು ಹೇಳ್ತಾ ಇದ್ರು. ಆದರೆ ಅಭಿಷೇಕ್ ಮನು ಸಿಂಘ್ವಿ ಅವರು ನ್ಯಾಯಮೂರ್ತಿಗಳ ಕೇಳಿದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಬೇಕು ಅಂತ ಹೇಳ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ಕೇಳಿದ್ರು, ಸಿಎಂ ವಿರುದ್ಧದ ದೂರಿಗೆ ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸಬೇಕಾ ಅಂತ. ಅವಾಗ ಹೌದು ಅಂತ ಹೇಳ್ತಾ ಇದ್ದಾರೆ. ವಾದ ಪ್ರತಿವಾದ ನಡೀತಾ ಇದೆ. ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡ್ತಾ, ರಾಮೇಶ್ವರ್ ಪ್ರಸಾದ್ ಮತ್ತಿತರರು ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪುಗಳಿದ್ದಾವೆ, ರಾಜ್ಯಪಾಲರ ಕ್ರಮವನ್ನ ಪರಾಮರ್ಶೆಗೆ ಒಳಪಡಿಸಬಹುದು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಾಡಿದ್ರು. ವಾದದ ಸಂದರ್ಭದಲ್ಲಿ ಬಂದಂತ ಪ್ರಮುಖವಾದಂತ ಪಾಯಿಂಟ್ ಇದು. ನ್ಯಾಯಮೂರ್ತಿಗಳು ಹೇಳ್ತಾರೆ ಈ ಸಂದರ್ಭದಲ್ಲಿ, ಈ ಅಂಶದ ಬಗ್ಗೆ ನಮಗೆ ಯಾವುದೇ ಅನುಮಾನ ಇಲ್ಲ ಅಂತಲೂ ಕೂಡ ಅದಕ್ಕೊಂದು ಕ್ಲಾರಿಟಿ ಕೊಡ್ತಾರೆ ಅವರು ಕೂಡ ನ್ಯಾಯಮೂರ್ತಿಗಳು. ಒಂದ್ ಕಡೆ ಮುಖ್ಯಮಂತ್ರಿಗಳು ಟೆನ್ಷನ್ ಅಲ್ಲಿದ್ದಾರೆ, ಏನಾಗುತ್ತೋ ಏನೋ ಅಂತ ಕೋರ್ಟ್ನಲ್ಲಿ. ಮತ್ತೊಂದು ಕಡೆ ವಾದ ಪ್ರತಿವಾದ ನಡೀತಾ ಇದೆ, ಸುದೀರ್ಘವಾಗಿ ನಡೀತಾ ಇರುವಂಥದ್ದು ವಾದ ಪ್ರತಿವಾದ. ಕಳೆದ 40 ನಿಮಿಷದಿಂದಲೂ ಕೂಡ ಹತ್ರ 1 ಗಂಟೆ ಆಗ್ತಾ ಬಂತು ವಾದ ಮಾಡಲಿಕ್ಕೆ ಶುರು ಮಾಡಿ ಅಭಿಷೇಕ್ ಮನು ಸಿಂಘ್ವಿ ಅವರು. ಮುಖ್ಯಮಂತ್ರಿಗಳ ಪರವಾಗಿ ಅವರು ವಾದ ಮಾಡ್ತಾನೆ ಇದ್ದಾರೆ.
ಮುಖ್ಯಮಂತ್ರಿಗಳು ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆ ನಡೀತಾ ವಾದ ಪ್ರತಿವಾದ ಮುಂದುವರೆದಿರುವಂಥದ್ದು. ಸಿದ್ದರಾಮಯ್ಯನವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ವಿರುದ್ಧವಾಗಿ ನಡೀತಾ ಇರುವಂತಹ ವಾದ ಪ್ರತಿವಾದ ಇದು. 10-15 ವರ್ಷಗಳ ಹಿಂದಿನ ಪ್ರಕರಣದಲ್ಲಿ ಈಗಿನ ಕಾನೂನು ಅನ್ವಯಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಕೊಟ್ಟಿರುವಂಥದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಅಂದರೆ ಏನು ಶೋಕಾಸ್ ನೋಟಿಸ್ ಕೊಡಲಾಗಿತ್ತಲ್ಲ, ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಅದನ್ನು ಕೂಡ ಪರಿಗಣಿಸಿಲ್ಲ. ಕ್ಯಾಬಿನೆಟ್ ಸಲಹೆಯನ್ನ ಕೂಡ ಪರಿಗಣಿಸಿಲ್ಲ. ಬಿಜೆಪಿಯವರ ಕೇಸ್ ಯಾಕೆ ವಿಚಾರಣೆ ಇಲ್ಲ, ಕೋರ್ಟ್ಗೆ ಎಲ್ಲ ವಿಚಾರ ಯಾಕೆ ತಿಳಿಸಿಲ್ಲ, ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಅಂದ್ರೆ HDK, ನಿರಾಣಿ, ಜೊಲ್ಲೆ, ರೆಡ್ಡಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸಿಂಘ್ವಿ ಅವರು ವಾದವನ್ನು ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು ಉಲ್ಲೇಖ ಮಾಡ್ತಾ ಇದ್ದಾರೆ ಅವರು. ಸಿದ್ದರಾಮಯ್ಯನವರು 3ನೇ ತಾರೀಕು ಅವರೊಂದು ಉತ್ತರವನ್ನ ಕೊಡ್ತಾರೆ ಶೋಕಾಸ್ ನೋಟಿಸ್ಗೆ. ಬಿಜೆಪಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ತನಿಖೆ ಆಗ್ತಾ ಇಲ್ಲ ಅಲ್ವಾ, ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅಲ್ವಾ. ಇದು ರಾಜ್ಯಪಾಲರ ಡೈವರ್ಸ್ ನೇಚರ್ ಅನ್ನ ತೋರಿಸುತ್ತೆ. ಅಂದ್ರೆ ಒಂದು ರೀತಿಯಾಗಿ ತಾರತಮ್ಯವನ್ನ ಮಾಡ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಂತ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಡೈವರ್ಸ್ ನೇಚರ್ ಅಂತ ಒಂದು ರೀತಿಯಾಗಿ ತಾರತಮ್ಯ ಮಾಡಲಾಗ್ತಾ ಇದೆ ಅಂತ. ಗವರ್ನರ್ ಸಂಪುಟ ನಿರ್ಣಯಕ್ಕೆ ಬದ್ಧರಾಗಿರಬೇಕು ಅಂತಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇದ್ದಾರೆ.